ಸರ್ಕಾರಿ ಜಾಗ ಅಂತಲ್ಲಪ್ಪ, ಅದು ದೊಡ್ಡ ಸರ್ಕಾರಿ ಜಾಗನ ಹೆಂಗೆ ನೀವು ಪ್ರೈವೇಟ್ ಭೂಗಳನ್ನ ನೀವು ಬಿಟ್ಕೊಡ್ತೀರ, ಕೂಡಲೇ ಆದರೂ ಸರ್ಕಾರಿ ಹಣ್ಣವ್ರು ತಗೊಳ್ಳಿ ಆರ್ಡರ್ ಮಾಡಿ ಅಂತೇಳಿ ಬಸವರಾಜು ಡಿ ಸಿಗೆ ಹೇಳಿದರು. ಸರಿ, ಕಾರಣಾಂತರದಿಂದ ಬಸವರಾಜ್ ಆರ್ಡರ್ ಮಾಡಿಕೊಟ್ಕೊಂಡ್ರು. ಆ ಟೈಮಲ್ಲಿ ಅವ್ರದ್ದು ಟ್ರಾನ್ಸ್ಫರ್ ಆಯಿತು. ಈಗ ಅಲ್ಲಿ ಡಿ ಸಿ ಬಂದು ಅನುರಾಧ ಮೇಡಮ್ ಅಂತೇಳಿ ಇದ್ದಾರೆ. ಅವ್ರಿಗೆ ಕೇಸದು ಮನವರಿಕೆ ಆಗಿದೆ ಅಂತ ಅನಿಸ್ತದೆ ನಮ್ಮ ಲಾಯರ್ ಪ್ರಕಾರ. ಈಗ ಅದರ ಭೂಮಿನ ಸರ್ಕಾರಕ್ಕೆ ತಗೊಬೇಕು. ಭೂಮಿ ಬೇರೆ ಕೊಡ್ತಾರೋ ಬಿಡ್ತಾರೋ ಇಲ್ಲ ಆ ವಿಚಾರ ಬೇರೆ. ಅದು ಈ ಥರ ಏನೇ ಒಂದು 16 ಅಲ್ಲ ಬಿಡು 100 ಕೋಟಿ ಬೆಲೆ ಬಾಳೋ ಭೂಮಿ ಆಗಿರೋದ್ರಿಂದ ಅಷ್ಟು ಕೂಡ ಸರ್ಕಾರಕ್ಕೆ ಫಸ್ಟ್ ತಗೊಬೇಕು. ಅದು ಪ್ರೋಸೆಸ್ಸಿಂಗಲ್ಲಿ ಇದೆ. ನಮ್ಮ ಪ್ರಕಾರ ನ್ಯಾಯ ಬಂದು ಸರ್ಕಾರ ತಗೊಂತದೆ ಅಂತಕ್ಕಂಥ ನಂಬಿಕೆ ನಮಗಿದೆ. ಈಗ ಸಾಧಿಕಾಲಿಗೆ ನನಗೆ ಗೊತ್ತಾಗಿದೆ, ಇದು ಜಾಗ ಸರ್ಕಾರ ಹೊರಟೋಗ್ಬಿಟ್ರೆ ನಮಗೆ ಇಲ್ಲೇನು ಸಿಕ್ಕಲ್ಲ, ಭೂಗಳ ಥರ ಮಾಡೋಕ್ಕಾಗಲ್ಲ ಅಂತ ಅವ್ನು ಯೋಚನೆ ಮಾಡಿ ಏನು ಮಾಡಿದಾನಪ್ಪ ಅಂತ ಹೇಳಿದರೆ, ಇಲ್ಲಿ ಯಾರೋ ಅಂಬೇಡ್ಕರ್ ಫೋಟೋ ಹಾಕ್ಕೊಂಡು ದಲಿತ ಸಂಘ ಅಂತ ಯಾವುದೋ ಒಂದು ಮಾಡ್ಕೊಂಡು ಯಾರೋ ಮುನ್ರಾಜು ಅಂತೇಳಿ ಅವನಿಗೆ ಅವನಿಗೆ ಒಪ್ಪಂದ ಕೊಟ್ಟಿದ್ದಾರೆ. ನೀವು ಆತ ಭಾಳ ಸಣ್ಣಗಿದ್ದಾನೆ, ನೋಡಿಬಿಟ್ಟು ಎದುರು ಬಿಡ್ತಾನೆ ವೆಂಕಟೇಶು, ಅವ್ನು ಕರೆದೇಳಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿಬಿಟ್ರು ಕೇಸ್ ವಾಪಸ್ ತಗೊಳಕ್ಕೆ ಹೇಳಿ ಅಂತ. ಸರಿ, ಒಂದೇ ಅವರು ಡೇಟ್ ಹಾಕಿದ್ದೀವಿ, ಅದರಲ್ಲಿ ಕಂಪ್ಲೀಟ್ ಕಾಪಿ ಇದೆ. ಕೋರ್ಟ್ ಮುಂದೆ ಕರೆದ್ಬಿಟ್ಟು ವೆಂಕಟೇಶ್ ಅವರೇ ಯಾಕೆ ಸಾಧಿಕ ವಿಚಾರಕ್ಕೆ ನೀವು ಗೊತ್ತೀರಾ, ಸುಮ್ಮನೆ ನೀವು ಅದನ್ನು ವಾಪಸ್ ತಗೊಂಡು ಕೇಳಿ, ರಾಜಭಾಷೆ ಬೇಕಾದ್ರೆ ದುಡ್ಡು ಕೊಡಿಸ್ತೀವಿ ನಾವು, ಇಲ್ಲಾಂದರೆ ನಮಗೆ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾನೆ. ಅದು ಅಲ್ಲ, 1 ಕೋಟಿ ರೂಪಾಯಿ ನೀವೇ ಕೊಟ್ಟರೆ ನಾವು ನಿಮ್ಮ ಪರವಾಗಿರ್ತೀವಿ ಅಂತ ಆತ ಮಾತಾಡಿದ್ದಾನೆ. ಇವರೇನು ಮಾಡಿದ್ದಾರೆ, ಇನ್ನೇನು ಮಾತಾಡಿದ್ದಾರೆ. ಅದು ಜಾಗ ಬಂದು ಪೊಸಿಷನ್ನಾಗಿ ಬಡವರಿದ್ದಾರೆ, ಅವ್ರಿಗೆ ಕೊಡ್ತಾರೋ ಕೊಡಲ್ಲ ಅಂತ ಸರ್ಕಾರಕ್ಕೆ ಬಿಟ್ಟಿದ್ದು. ಬಟ್ ಅದು ಸರ್ಕಾರಕ್ಕೆ ತಗೊಬೇಕು. ಅದು ಕೇಸ್ ಬಂದು ಅಲ್ಲಿದೆ, ಅದೆಲ್ಲ ನೀವು ಮಾತಾಡೋ ಹೋಗಿ ಅಂತ ಕಳಿಸ್ಬಿಟ್ಟಿದ್ದಾರೆ. ಸರ್, ಅಟ್ಕದಲ್ಲಿ ನಿಲ್ತು. ಆತ ಅವ್ರ ಕಾಂಟ್ಯಾಕ್ಟಲ್ಲೇ ಇದ್ದಾನೆ. ಆಮೇಲೆ ಇಲ್ಲಿ ನಮ್ಮಲ್ಲೊಬ್ಬ ಮಂಜುನಾಥ್ ಅಂತ ಇದ್ದ. ಏನು ಮಂಜುನಾಥನು, ದುರ್ಗೇನಹಳ್ಳಿ ಮಂಜುನಾಥ್ ಅಂತೇಳಿ. ಆ ದುರ್ಗೇನಹಳ್ಳಿ ಮಂಜುನಾಥ್ ಇವರಿಗೆ ಒಂದು 6-7 ಟೈಮ್ ಫೋನ್ ಮಾಡಿದ್ದಾನೆ. ವೆಂಕಟೇಶ್ ಸರ್, ನಾನು ದುಡ್ಡು ಕಳಿಸ್ತೀನಿ, ಅವ್ರ ಹತ್ರ ಭಾಳ ದುಡ್ಡಿದೆ, ರೂಢಿಸಮ್ ಇದೆ, ಅವ್ರ ಮುಂದೆ ನಿಂತ್ಕೊಂಡು ಏನು ಬಡವರು ನಿಂತ್ಕೊಳಕ್ಕಾಗ್ತದ, ನೀವು ಫ್ಯಾಮಿಲಿ ಮೆಂಬರ್ಗೆಲ್ಲ ಹೇಳಿ ವಾಪಸ್ ತೆಗಿಸ್ಬಿಡಿ, ಅದೇನು ಬೇಕಾದ್ರೂ ನಾನು ನೋಡ್ತೀನಿ ಅಂತ ಹೇಳಿ ಮಾತಾಡೋಣ. ಇವರೇ ಅದೆಲ್ಲ ನೀನು ಮಾತಾಡಬೇಡ, ನಿಂಗೋಗಿ ಸಂಬಂಧ ಇಲ್ಲ, ಅದು ಕೋರ್ಟ್ ಬಂದಿದೆ, ಕೋರ್ಟ್ ತೀರ್ಮಾನ ಆಗಲಿ, ಹೋಗಿ ಸರ್ಕಾರಕ್ಕೆ ತಗೊಂಡ್ಲಿ ಕೋರ್ಟು, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ, ಫಸ್ಟು ಕೋರ್ಟ್ ತೀರ್ಮಾನ ಆಗಲಿ ಅಂತ ಇವರು ಹೇಳಿದ್ದಾರೆ. ಆಮೇಲೆ ಒಂದಿನ ಇದಕ್ಕಿದ್ದಂಗೆ ನನಗೆ ನೈಟಲ್ಲಿ ನನಗೆ ಹೆಚ್ಚು ಕಡಿಮೆ ನಾನು ಬೆಂಗಳೂರು ನಗರ ಗ್ರಾಮಾಂತರದಲ್ಲಿ ಕನಕಪುರ ಸಾತ್ನೂರಲ್ಲಿ ಒಂದು 4-5 ಸಾವಿರ ಎಕರೆ ಜಮೀನು ಬಿಡಿಸಿದ್ದೀನಿ ನಾನು. ಇಲ್ಲಿಗಲ್ ಕ್ವಾರಿಗಳದು 1500 ಎಕರೆ ಒಕ್ಕಲಿಗರು ಬಡವ್ರದ್ದು ಕನಕಪುರದಲ್ಲಿ, ಬೆಂಗಳೂರು ಇಲ್ಲಿ ನಗರ ಜಿಲ್ಲಾ ಮತ್ತು ನಿಮಗೆ ಕೂಡ ಬರ್ತದೆ. ಇಲ್ಲಿ ಶಿರಸಂದ್ರ, ಕಾರ್ಲಾಪುರ, ಬ್ಯಾತ, ಶನಿದೇವ ಗ್ರಾಮ ಅಲ್ಲಿ 2,000 ಎಕರೆ ಲ್ಯಾಂಡ್ ಗ್ರಾಪ್ ಮಾಡಿದರು MS ರಬನ್ ಗ್ರೂಪ್ನವರು. ಅದರಲ್ಲಿ 1500 ಎಕರೆ ಒಕ್ಕಲಿಗರು ಬಡವರದ್ದು ಮಿಲ್ಟ್ರಿ ಆಗಿದ್ದರಿಂದ ಖಾಲಿ ಮಾಡಿಸಿ 5 ಲಕ್ಷ ಕೊಟ್ಟು ಯಾರು ಬೇಕಾದ್ರೆ ಲೋನ್ ನೋಡ್ಬೋದು. 2,000 ಎಕರೆ ಜಮೀನು ಬಿಡಿಸಿದ್ದೀವಿ ನಾವು. ಆಮೇಲೆ ಒಂದು 200 ಎಕರೆ ಸರ್ಕಾರದ್ದು, ಒಂದು 300 ಎಕರೆ ದಲಿತರದ್ದು, ಅದು ಕೂಡ ನಾವು ಬಿಡಿಸಿದ್ವಿ. ಮಾಂತ್ರ ಟೆಕ್ ಪಾರ್ಕು ಇವೆಲ್ಲ ಕೂಡ ನಮಗೆ ಎಲ್ಲಿ ಕೂಡ ಇವತ್ತವರೆಗೂ ಇಲ್ಲಿ ಬಳ್ಳಾರಿ ರೆಡ್ಡಿಗಳಿದ್ದು ಇಲ್ಲಿಗಲ್ ಕ್ವಾರೆ, ತುಮಕೂರು, ಚಿತ್ರದುರ್ಗ ಈ ಭಾಗದಲ್ಲೆಲ್ಲ ಇಲ್ಲಿಗಲ್ ಕ್ವಾರೆ ನಡೆದೆಲ್ಲ ಹೋರಾಟ ಮಾಡಿದ್ವಿ. ನನಗೆ ಯಾರಿಗೂ ಫೋನ್ ಮಾಡಲ್ಲ. ಬಟ್ ಇದಕ್ಕಿದ್ದಂಗೆ ಇವರು ಒಂದು 15 ದಿನಕ್ಕಿಂತ ಫೋನ್ ಮಾಡ್ತಾರೆ ನನಗೆ, ಯಾರು ಮಂಜುನಾಥ್, ಅಣ್ಣ ವೆಂಕಟೇಶ್ಗೆ ಏನೇನು ಕೇಳ್ತಾ ಇಲ್ಲ, ಅವ್ರು ಎದುರಾಗಿ ಕೇಳ್ತಾರೆ, ಅವ್ರು ಬಿಡ್ತಾರ, ಅವರು ಕೆಟ್ಟವ್ರಣ್ಣ, ಭಾಳ ರೋಡಿಗಳಿದ್ದಾರೆ ಬೆಂಗಳೂರಲ್ಲಿ, ಭಾಳ ದುಡ್ಡಿದೆ ಅವ್ರ ಹತ್ರ, ಪೊಲೀಸ್ ಗಿಲೀಸ್ ಎಲ್ಲ ಭಾಳ ಸಪೋರ್ಟ್ ಇದೆ, ನೀವು ನಾವು ಮಾತು ಹೇಳೋದು ತೆಗಿಸ್ಬಿಟ್ರೆ ಕೇಸ್ ವಾಪಸ್ಸಿಂದ. ನಾನು ನಿನಗೆ ಯಾಕೆ ಅದಲ್ಲ, ಕೋರ್ಟ್ ಮುಂದೆ ಇದೆ, ಅದು ಸರ್ಕಾರ ಕೋರ್ಟ್ ಏನು ತೀರ್ಮಾನ ಮಾಡ್ತಾರೆ, ಅದಕ್ಕೆ ಎಲ್ಲರೂ ಬದ್ಧವಾಗಿರ್ಬೇಕಂತೆ ಬಿಟ್ಟು ಡೂಪು ಅಂತ ಇಟ್ಬಿಟ್ಟೆ ನಾನು. ಅದಾದಮೇಲೆ ಒಂದು ಡೇಟ್ ಯಾವತ್ತು 23/7/2026 ಸುಮಾರು 7 ಗಂಟೆ ಸಮಯದಲ್ಲಿ ಇವ್ರಿಗೆ ಫೋನ್ ಮಾಡಿದ್ದಾನೆ. ಇವ್ರಿಗೆ ಫೋನ್ ಮಾಡಿ ಮತ್ತೆ ಅದೇ ಲ್ಯಾಂಗ್ವೇಜ್ ಬಳಸವ್ರೆ, ವೆಂಕಟೇಶ್ ನಿಮಗೆ ಭಾಳ ಹೊತ್ತು ಹೇಳಿದ್ವಿ, ನೀವು ಕೇಳ್ತಾ ಇಲ್ಲ, ನಾವು ಏನಿಲ್ಲ, ನಮಗೆ ದುಡ್ಡು ಮುಖ್ಯ, ಇವತ್ತು ಆ ಸಂಘ ಈ ಸಂಘ ಮುಖ್ಯ ಅಲ್ಲ, ಅದಕ್ಕೆ ನಾವು ಒಂದು ಖಾಲಿ ಕಾಲ ಜೊತೆಲಿ ನಾವು ಇದ್ದೀವಿ, ನಿಮ್ಮನ್ನು ಅವ್ರು ಬಿಡಲ್ಲ, ನೀವು ಜಮೀನನ್ನ ಬಿಟ್ಕೊಟ್ಬಿಟ್ಟು ಅವನಿಗೆ ಕೋರ್ಟಲ್ಲಿ ರಾಜ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಡಿಸ್ತೀವಿ ನಾವು, ನೀವು ತಗೊಳ್ಳಿ ವಾಪಸ್ಸು, ಇಲ್ಲಾಂದ್ರೆ ನಾವಿರೋದಕ್ಕೆ ಅವ್ರ ಜೊತೆಲೇ ಈಗ ನಾವು ಕೊಲೆ ಮಾಡೋಕ್ಕೆ ಕೂಡ ರೆಡಿ ಇದ್ದೀವಿ, ನೀನು ಅಷ್ಟೇ ತಯಾರಾಗಿ ಕೊಲೆ ಹಾಕಂತ ಇಂಥ ಭಾಷೆಯಲ್ಲಿ ಇವ್ರಿಗೆ ಫೋನಲ್ಲಿ ಬಳಸಿದ್ದಾನೆ. ಆ ಟೈಮಿಂಗ್ಸು ಹಾಕಿ, ಫೋನ್ ನಂಬರು ಹಾಕಿ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಸುಮಾರು ಇವತ್ತಿಗೆ 15 ದಿನ 20 ದಿನ ಆಯಿತಾ, ಗ್ರಾಮಾಂತರ ಜಿಲ್ಲೆಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು 20 ದಿನ ಆಗಿದೆ. ಇದುವರೆಗೂ ಕೂಡ ಒಂದು ಕರೆಸಿ ಎಂಕ್ವೈರಿ ಮಾಡೋದು ಬಿಟ್ಬಿಡಿ, FIR ಮಾಡಿಲ್ಲ. ಆಮೇಲೆ ನಾವು ಸುಮಾರು ಒಂದು 3-4 ವರ್ಷದಿಂದ ಕಂಟಿನ್ಯೂ ಹೇಳ್ತಾ ಇದ್ದೀವಿ ಆ ಫ್ಯಾಮ್ಲಿಗೆ ಮತ್ತು ವೆಂಕಟೇಶ್ಗೆ
ಬಡವ್ರ ಪರವಾಗಿ ಕೆಲಸ ಮಾಡಿದ ಥ್ರೆಟ್ಟೆಲ್ಲ ಬಂದಾಗ ಅವರಿಗೆ ನೀವು ರಸ್ತೆ ಕೊಡ್ಬೇಕಂತಿದ್ದಂಗೆ ಪೊಲೀಸ್ ಯಾರು ಪರವಾಗಿ ಏನು ಭೂಗಳ್ರ ಪರವಾಗಿ ಕೇಸನ್ನು ನಡೆಸ್ತಾ ಇದ್ದೀರಾ ನೀವು? DYSP ಆಫೀಸು, ಇನ್ಸ್ಪೆಕ್ಟರ್ ಆಫೀಸು, ಸಬ್ ಇನ್ಸ್ಪೆಕ್ಟರ್ ಆಫೀಸ್ ಅಂತ ನಾವು ಕೇಳಿ IG ಮತ್ತು SP ಎಲ್ಲ ಮಾತಾಡಿದ್ಮೇಲೆ ಇದನ್ನು ಟೋಟಲ್ ಕೇಸ್ ಎಂಕ್ವೈರಿ ಮಾಡೋಕ್ಕೆ ಒಬ್ಬರು ಪ್ರಸನ್ನ ಅಂತ ಹೇಳ್ಬಿಟ್ಟು ವೆಂಕಟೇಶ್ ಪ್ರಸನ್ನ ಅಂತ ಅಡಿಷನಲ್ SP ವಹಿಸಿದ್ದಾರೆ. ಒಂದು ಕಡೆ ಅದು ಎಂಕ್ವೈರಿ ಸ್ಟಾರ್ಟ್ ಆಗಿದೆ, ನಡೀತಾ ಇದೆ. ಇನ್ನೊಂದು ಕಡೆ ಇವನು ಈ ಥರ ಲೈಫ್ ಥ್ರೆಟ್ ಮಾಡಿದ್ದಾನೆ. ಇದುವರೆಗೂ ಕೂಡ ಈ ಹೆಂಗೂ ಕೇಸು ಸರ್ಕಾರದ ಪರವಾಗ್ತದೆ. ಸರ್ಕಾರಕ್ಕೆ ಜಾಗ ಹೋಗಿದ್ರೆ ನಮ್ಗೆ 16 ಕೋಟಿ ರೂಪಾಯಿ 16 ಕೋಟಿ ಏನು 59 ಕೋಟಿ ರೂಪಾಯಿ ನಮಗೆ ಗುಂಪುಗಳು ಮಾಡೋಕ್ಕೆ ಅದು ನಮ್ಮ ಕೈ ಬಿಟ್ಟು ಹೋಗ್ತದೆ ಅಂತ ಅವ್ರು ಪ್ಲಾನ್ ಮಾಡಿ ಈಗ ಇವ್ರನ್ನೆಲ್ಲ ಎತ್ಕಟ್ಟಿ ಅವರಿಗೆ ಏನೋ ಸುಪಾರಿ ಕೊಟ್ಟು ಅವ್ರನ್ನ ಈ ಥರ ದಾದಾಗಿರಿ ಮಾಡೋಕ್ಕೆ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಮಾಡೋಕ್ಕೆ ಹೊರಟಿದ್ದಾನೆ. ಈ ವಿಚಾರದಲ್ಲಿ ಅವನೇ ಒಂದು ಈ ಸಂಘನ ಕ್ರಿಯೇಟ್ ಮಾಡಿ ಈ ಸಂಘದವ್ರದ್ದು ಅಂತ ಹೇಳ್ಕೊಳ್ಳೋಂಥ ಜನಕ್ಕೆ ಸ್ವಲ್ಪ ದುಡ್ಡು ಕೊಟ್ಟು ಅವರು ಭೂಗಳ ಹತ್ರ ಸ್ವಲ್ಪ ದುಡ್ಡನ್ನು ಕಲೆಕ್ಟ್ ಮಾಡ್ಕೊಂಡು ವೆಂಕಟೇಶ್ ಅಂಡ್ ಫ್ಯಾಮಿಲಿನೇ ಭೂ ಕಬಳಿಕೆ ಮಾಡಿದೆ 8 ಎಕರೆನ, ಇದ್ರ ಬಗ್ಗೆ ಎಂಕ್ವೈರಿ ಮಾಡಿ ಅಂತೇಳಿ ಅವರೊಂದು 50 ಜನ ಸೇರಿ ಪ್ರೊಟೆಸ್ಟ್ ಮಾಡೋಕ್ಕೆ ಕೊಟ್ಟವ್ರೆ. ಅದನ್ನ ಹಿಡ್ಕೊಂಡು ಇವಾಗ ಎಲ್ಲ ಕಡೆಯವರು ಖಾಲಿ ಓಡಾಡ್ದವನೆ. ಅದಕ್ಕೆ ನಮ್ಮದೇನೊಂದು ಒತ್ತಾಯ ಸರ್ಕಾರಕ್ಕೆ ಅಂತ ಹೇಳಿದರೆ, ಇದು ಕ್ರಿಮಿನಲಿಸಮ್ ಯಾರು ಮಾಡ್ತಾರೆ ಅವ್ರಿಗೆ ಜಾತಿ ಧರ್ಮ ಬರೋಲ್ಲ, ಸಂಘ ಸಂಸ್ಥೆ ಬರೋಲ್ಲ. ನಾವೆಲ್ಲ 1976-77ರಲ್ಲಿ ಕರ್ನಾಟಕ ದಲಿತ ಸಂಘ ಸಮಿತಿಯನ್ನು ಕಟ್ಟಿದ್ದು, ಬಹುಜನ ಸಮಾಜ ಪಾರ್ಟಿಯನ್ನು ಕಟ್ಟಿದ್ದು. ಈ ರಾಜ್ಯದಲ್ಲಿ ನಾವು 35-40 ವರ್ಷಗಳ ಕಾಲ ನಾವು ಹೋರಾಟ ಮಾಡ್ತಾ ಇರೋದ್ರಿಂದ ಇಡೀ ರಾಜ್ಯವನ್ನು ನಾನು ಏನಿಲ್ಲ ಅಂದರೂ 60-70 ರೌಂಡ್ ಸುತ್ತಿರ್ತೀನಿ. ಒಂದು 20 ಕಾರುಗಳು ಹೊರಟೋಗಿದೆ, ಹೊಸ ಕಾರುಗಳು. ಇನ್ನು ಆಂಧ್ರ ಪ್ರದೇಶ, ಇವಾಗ ತೆಲಂಗಾಣ, ತಮಿಳುನಾಡು, ಉತ್ತರ ಭಾರತ ಎಲ್ಲ ಕಡೆ ಸುತ್ತಾ ಇರ್ತೀವಿ ನಾವು ಈ ಬಡವರ ಪರವಾಗಿ. ಇದರ ಉದ್ದೇಶ ಏನಪ್ಪ ಅಂದರೆ, ನೀವು ರೈತ ಸಂಘ ಕಟ್ಕೊಳ್ಳಿ, ಕನ್ನಡ ಸಂಘ ಕಟ್ಕೊಳ್ಳಿ. ಕನ್ನಡ ಸಂಘ ಕಟ್ಕೊಂಡವ್ರು ಕನ್ನಡ ಪರವಾಗಿ ಹೋರಾಟ ಮಾಡಬೇಕು. ರೈತರ ಪರವಾಗಿ ಕಟ್ಕೊಳ್ಳಿ, ಸಂಘ ಕಟ್ತಾರೆ ರೈತರ ಪರವಾಗಿ ಹೋರಾಟ ಮಾಡಬೇಕು. ಇನ್ಯಾರು ಅಂಬೇಡ್ಕರ್ ಸಂಘನೋ, ಜಗ್ಜೋಗ್ರಾಮ್ ಸಂಘನೋ, DSS ಮತ್ತೊಂದು ಕಟ್ಕೊಂಡವರು ಬಲಹೀನ ಪರವಾಗಿ ಹೋರಾಟ ಮಾಡಬೇಕು. ಯಾರಿಗೆ ಅನ್ಯಾಯ ಆಗಿದೆ, ಯಾರಿಗೆ ಸಮಾಜದಲ್ಲಿ ಶಕ್ತಿ ಇಲ್ಲ, ಅವ್ರ ಪರವಾಗಿ ನಿಂತ್ಕೊಳ್ಬೇಕು. ಆಗಲ್ಲ ತಿಗಾಬಾ ಬಿಚ್ಕೊಂಡು ಇರಬೇಕು. ಅಂಬೇಡ್ಕರ್ ಫೋಟೋಗಳು ಹಾಕ್ಕೊಂಡು ಹೋಗ್ಬಿಟ್ಟು ಇವ್ರದ್ದೇನಪ್ಪ ಕೆಲಸ ಕೆಲವರು ಅಂದ್ರೆ ಅವ್ರದ್ದೆಲ್ಲ ಇರ್ತಾ ಇಲ್ಲ. ನಾನು ಸುದ್ದಿ ಐತಿರಿ ಯಾರ್ದು CMದು PMದು ಪಾಲಿಸಿ ಮ್ಯಾಟ್ರಿಗೆ ಫೈಟ್ ಮಾಡೋ ಜನ ಇಡೀ ರಾಜ್ಯದಲ್ಲಿ. ಇವ್ರದ್ದೇನಪ್ಪ ಕೆಲಸಗಳು ಅಂದರೆ ಈ ಆಫೀಸ್ಗಳ ಹತ್ರ ಹೋಗೋದು, ನೀವು ಭಾಳ ದುಡ್ಡು ಮಾಡಿದ್ದೀರಾ, ನಿಮ್ಮೆಲ್ಲ ಹೋಗೋಕ್ಕೆ ಹಾಕ್ತೀವಿ, ದುಡ್ಡು ಕೊಡಿರೋದು, ಅವ್ರ ಬ್ಲಾಕ್ನ ದುಡ್ಡು ಕಿತ್ಕೊಳ್ಳೋದು. ಯಾರು ಹೊಸ ಲೆವೆಟ್ ಹೊಡಿತಾರೆ ಅಂತ ಕೇಳಿ, ನಿಮ್ಮ ನಕ್ಷೆ ಸರಿ ಇಲ್ಲ, ನೀವು ಸರ್ಕಾರಿ ಜಾಗ ಒತ್ತುವರಿ ಮಾಡಿದ್ದೀರಾ ಅಂತ ನಮಗೆ ಬಂದಿದೆ ಅಂತ ಅವ್ರನ್ನ ಇಟ್ಕೊಂಡು ಅವ್ರನ್ನ ಬ್ಲಾಕ್ ಮಾಡೋದು. ಈ ಥರ ಕೆಲಸಗಳು ಮಾಡ್ತಕ್ಕಂಥ ಜನಗಳನ್ನು ಇಟ್ಕೊಂಡು ಇವ್ರು ಆದಿಕಾಲು ಹೊರಟಿದ್ದಾನೆ. ಆಮೇಲೆ ಅದರಲ್ಲೇ ಇರೋನು ಒಬ್ಬ, ಆ ಗ್ಯಾಂಗಲ್ಲೇ ಇರೋನು ಒಬ್ಬ ಮಹೇಶ್ ಅಂತ ಹೇಳ್ಬಿಟ್ಟು, ಅವನು 6-7 ಹೆಣ್ಣುಮಕ್ಕಳಿಗೆ ಕರ್ಕೊಂಡು ಮೋಸ ಮಾಡಿ ಅತ್ಯಾಚಾರ ಮಾಡಿಬಿಟ್ಟಿದ್ದಾನೆ. ಆಮೇಲೆ ಸಿಡಿಗಳೆಲ್ಲ ನಮ್ಮ ಹತ್ರ ಇದ್ದಾವೆ. ಅದರಲ್ಲಿ ಒಬ್ಬ ಹೆಣ್ಮಗಳು ಧೈರ್ಯ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಚಿಕ್ಕಬಳ್ಳಾಪುರದಲ್ಲಿ FIR ಆಗಿದೆ, ರೇಪ್ ಕೇಸು. ಅದೇ ಥರ ಇಲ್ಲಿ ಆಗಿದೆ, ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದೆಲ್ಲ ಡೀಟೇಲ್ಸ್ ತಗೊಂಡು ನನಗೆ ರಿಪೋರ್ಟ್ ಮಾಡಬೇಕಂತ IG ಮತ್ತು SP ಹೇಳಿದ್ದಾರೆ. ಇಲ್ಲಿ ಬಂದು ಮಹಿಳಾ ಸ್ಟೇಷನ್ಗೆ ಎಂಬುದನ್ನು ಕಂಪ್ಲೇಂಟ್ ಕೊಟ್ಟರೆ ಯಾವ ಡೇಟ್ ಅದು ಮಹಿಳಾ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಬಂದರೆ ಬೆಳಗ್ಗೆಯಿಂದ ಹೆಣ್ಮಗಳನ್ನ ಅತ್ಯಾಚಾರಕ್ಕೆ ಒಳಗಾಗಿರೋ ಹೆಣ್ಮಗಳನ್ನು ಆ ಮಹಿಳಾ ಸಬ್ ಇನ್ಸ್ಪೆಕ್ಟ್ರು ಬೆಳಗ್ಗೆಯಿಂದ ರಾತ್ರಿ 10 ಗಂಟೆವರೆಗೂ ವೇಟ್ ಮಾಡಿಸಿದ್ದಾರೆ. 10 ಗಂಟೆವರೆಗೂ FIR ಮಾಡಿಲ್ಲ ಅವರು. 10 ಗಂಟೆ ಆದಮೇಲೆ FIR ಮಾಡಿದರೆ FIR ಕಾಪಿ ಕೊಟ್ಟಿಲ್ಲ. ಆಮೇಲೆ 2 ದಿನ ಬಿಟ್ಬಿಟ್ಟು ಮಾಜೂರಿಗೆ ಬನ್ನಿ ಅಂತ ಕರೆದಿದ್ದಾರೆ. ಅವ್ರ ಊರಿಗೆ ಹೋಗಿ ಮಾಜೂರು ಅತ್ಯಾಚಾರ ಜಾಗ ನೋಡ್ಕೊಂಡೆಲ್ಲ ವಾಪಸ್ ಬಂದು ಸ್ಟೇಷನ್ಗೆ ಕರ್ಕೊಂಬಂದವ್ರೆ. ಆ ಮಹೇಶ್ ಅನ್ನೋನು ಮುನ್ರಾಜ್ಯದ ಇರೋನು ಸ್ಟೇಷನ್ ಒಳಗಡೆ ಹೋಗಿ ಹೊಡೆದಿದ್ದಾನೆ ನಮ್ಮನ್ನು. ಅಂದರೆ ಸ್ಟೇಷನ್ನು ಎಷ್ಟು ವೀಕ್ ಆಗಿದ್ದಾವೆ. ಎಲ್ಲಿ ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟ್ರು ವೀಕ್ ಇರ್ತಾರೆ ಅಲ್ಲಿ ಕ್ರಿಮಿನಲ್ ಸ್ಟ್ರಾಂಗ್ ಆಗ್ತಾರೆ. ಎಲ್ಲಿ ಸ್ಟೇಷನ್ ಸ್ಟ್ರಾಂಗ್ ಇರ್ತವೆ ಅಲ್ಲಿ ಯಾವುದೇ ಥರ ಕ್ರಿಮಿನಲಿಸಮು ಆದಷ್ಟು ಕಮ್ಮಿ ಆಗ್ತದೆ. ಸ್ಟೇಷನ್ ಒಳಗಡೆ ಬಂದವನು ಹೊಡೆದವನಂದ್ರೆ ಅವ್ನಿಗೆ ಎಷ್ಟು ಧೈರ್ಯ, ಹಂಗಾರೆ ಸ್ಟೇಷನ್ ಯಾರು ಪರವಾಗಿದೆ. ಅದರಿಂದ ಅದು ಒಂದು FIR ಆಗಿದೆ. ಈ 2 ಕೇಸಲ್ಲಿ ಕೂಡ ಇದುವರೆಗೂ ಅರೆಸ್ಟ್ ಆಗಿಲ್ಲ. ಒಂದು ರೇಪ್ ಕೇಸ್ಗೆ ನಾನು ಕೋರ್ಟ್ ವಿಚಾರ ಮಾತಾಡೋಕ್ಕೆ ಹೋಗಲ್ಲ. ರೇಪ್ ಕೇಸಲ್ಲಿ ಒಂದು ನ್ಯಾಯ ಇದ್ದರೆ ಒಂದೇ ದಿನಕ್ಕೆ ಬೇಲ್ ಕೊಟ್ಟವ್ರೆ. ಸ್ಟೇಷನ್ ಒಳಗಡೆ ಹೊಡೆದಿದ್ದಾನೆ, ಅದು ಇವತ್ತವರೆಗೂ ಅರೆಸ್ಟ್ ಮಾಡಿಲ್ಲ, ಅದು ಬೇಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆ ಸಬ್ ಇನ್ಸ್ಪೆಕ್ಟ್ರನ್ನ ಸಸ್ಪೆಂಡ್ ಮಾಡಬೇಕು, ಅರ್ಥ ಆಯ್ತಾ. ಆಮೇಲೆ ವೆಂಕಟೇಶ್ ಕೊಟ್ಟಿರ್ತಕ್ಕಂಥ ಕೇಸ್ ಏನಿದ್ದಾವೆ ಅದರ ಮೇಲೆ FIR ಮಾಡಬೇಕು. ಆಮೇಲೆ ಹಳೆ ಕೇಸ್ 6-7 ಕೇಸ್ ಪೆಂಡಿಂಗ್ ಇದ್ದಾವೆ, ಆ ಎಲ್ಲದರ ಮೇಲೂ ಕೂಡ ಕೂಡಲೇ FIR ಮಾಡಬೇಕು, ಕ್ರಮ ತಗೊಬೇಕು. ಮತ್ತು DC ಕೋರ್ಟಲ್ಲಿ ತೀರ್ಮಾನ ಆಗೋವರೆಗೂ ವೆಂಕಟೇಶ್ ಮತ್ತು ಅವರ ಫ್ಯಾಮಿಲಿ ಯಾರೇ ಇರಲಿ,
ವೆಂಕಟೇಶ್ವರ ಅಂತಲ್ಲ, ನಾನು ಅಂತಲ್ಲ, ನೀವು ಅಂತಲ್ಲ, ನನಗೆ ದಾಸರಿಗೆ ಎಷ್ಟೋ ಜನ ಪರಿಚಯ ಇರಲ್ಲ. ಒಕ್ಕಲಿಗರ ಕೇಸ್ ಬರ್ತದೆ, ಲಿಂಗಾಯತರು ಬರ್ತದೆ, ಬ್ರಾಹ್ಮಣರು ಬರ್ತದೆ, ದಲಿತರು ಬರ್ತದೆ, ಬ್ಯಾಕ್ವರ್ಡ್ ಬರ್ತದೆ. ಯಾರಿಗೆ ಅನ್ಯಾಯ ಆಗಿದೆ ಅಂದರೂ ಕೂಡ ನಾವು ಎಲ್ಲರ ಪರವಾಗಿ, ಅನ್ಯಾಯದ ಪರವಾಗಿ ನಾವು ಹೋರಾಟ ಮಾಡ್ತಕ್ಕರು. ಬರೀ SC ಪರವಾಗಿ ಕೂಡ ಇಲ್ಲ ನಾವು, ಅದು ST ಪರವಾಗಿ ಕೂಡ ನಾವು ಇಲ್ಲ. ನಾವು ಯಾವ ಸಮುದಾಯಕ್ಕೆ ಅನ್ಯಾಯ ಆದರೂ ಕೂಡ ಅವ್ರಿಗೆ ಹೆಚ್ಚಾಗಿ ಜಾಸ್ತಿ ಇವ್ರಿಗಾದರೂ ಇವ್ರು ಪರವಾಗಿರ್ತೀವಿ. ಇವಾಗ ಕಮ್ಮನಪಲ್ಲಿ ಪ್ರಕರಣ ಆಯಿತು, ಅವಾಗ ಶಿವಣ್ಣ, ನಾವಿದ್ವಿ, ರಮೇಶ್ ಎಲ್ಲ ಇದ್ದರು, 7 ಜನ ಬರನಾಯ್ತು, ಅದೆಲ್ಲ ಕಡೆಯವರು ಫೈಟ್ ಮಾಡಿದ್ದಾವೆ. ಬೆಳ್ಳಂಡಳ್ಳಿಯಲ್ಲಿ 6 ಜನ ಪೊಲೀಸರು ಶೂಟ್ ಮಾಡಿದರು, ಶಿವಣ್ಣ ಮಾಡಬೇಕು, ಮಿಸ್ ಆಗಿ ಹೋಗ್ತು, ಇವರು ಹೋಗ್ಬೇಕಾಗಿತ್ತು. ಆ ಕೇಸ್ನ ಫೈಟ್ ಮಾಡಿದ್ವಿ. ಬೆಂಡಿಗೇರಿ, ತುತ್ತೂರು, ಖಾನಾಪುರ, ಮಿಡಿಕನಾಳ, ತೀಸೊಂಡೂರು, ಎಲ್ಲ ಭಾಗದಲ್ಲಿ ಇಡೀ ರಾಜ್ಯದಲ್ಲಿ ನಾವು ಕನಕಪುರ ಸಾತ್ಪುರಲ್ಲಾಗಿರೋ 6-7 ಮರ್ಡರ್ ಕೇಸು, ಮನೆಗಳು DK ಅವರು CM ಆದಮೇಲೆ 6 ಕಡೆ ಆಗಿತ್ತು, ಎಲ್ಲದನ್ನು FIR ಮಾಡಿಸಿದ್ವಿ. ಹಿಂಗೆ ಇರೋವಾಗ ದೊಡ್ಡಬಳ್ಳಾಪುರದ ಪೊಲೀಸ್ ಸ್ಟೇಷನ್ನು ಯಾರು ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ, ಅಧಿಕಾರಿಗಳು ಯಾರು ಪರವಾಗಿ ಮಾಡ್ತಾಯಿದ್ದಾರೆ, ಇವ್ರು ಬೋರ್ಡ್ಗಳು ಹಾಕ್ಕೊಂಡು ಕ್ರಿಮಿನಲ್ ಆಗಿ ಬಿಟ್ಬಿಟ್ಟು ಹೋಗೋದನ್ನ ಕೂಡಲೇ ಎಲ್ಲದ್ರ ಮೇಲೂ ಕ್ರಮ ತಗೊಳ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ವಾರದೊಳಗಡೆ ಕ್ರಮ ತಗೊಂಡಿಲ್ಲ ಅಂದರೆ ಈ ಸೆಷನ್ ನಡೀತಾ ಇದೆ. ಈಗ ಸೆಷನ್ ಒಳಗಡೆ ಇಲ್ಲ, ಸೆಷನ್ ಆದಮೇಲೆ ನಾವು ಮುಖ್ಯಮಂತ್ರಿ ಮನೆ ಮುಂದೆ ಮುದುಕಿ ಆಗ್ತಕ್ಕಂಥ ಕೆಲಸವನ್ನು ಮಾಡೋಕ್ಕೆ ನಾವು ತೀರ್ಮಾನ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಇನ್ನು ಡೇಟ್ ಫಿಕ್ಸ್ ಆಗಿರಲಿಲ್ಲ. ಬಟ್ ಇದು ಒಂದೇ ವಿಚಾರ ಅಲ್ಲ, ಬಹುಗ್ರೂಪ್ಸ್ ಆಗುವಳಿ ಕಮಿಟಿಗಳಾಗಿಲ್ಲ, ಕಮಿಟಿಗಳಾದರೂ ಕೂಡ ಒಬ್ರಿಗೂ ಪತ್ರಗಳು ಕೊಡ್ತಾರಲ್ಲ, ಮೆಂಬರ್ಗಳು ಮತ್ತು ಚೇರ್ಮನ್ಗಳು ಕೂತ್ಕೊಂತಲ್ಲ ಸ್ಟೇಟಲ್ಲಿ MLAಗಳು. ಅದೇ ಥರ 50% ಮೇಲೆ ಮಶಾಣಗಳಿಲ್ಲ ಹಳ್ಳಿಗಳಲ್ಲಿ. ಅದೇ ಥರ ಬಂದು ಈ ಸೈಟ್ಲೆಸ್ ಜನ ಏನಿದ್ದಾರೆ ಆ ಜಾಗಕ್ಕೆ 90% ಪತ್ರಗಳು ಹಾಕಿದ್ರೆ ಉಳಿದವರು ರಾಜ್ಯದಲ್ಲಿ 10 ಲಕ್ಷ ಮನೆಗಳು ಇನ್ನೂ ಪತ್ರ ಕೊಟ್ಟಿಲ್ಲ. ಅದೇ ಥರ ಇಲ್ಲಿ ಸುಮಾರು ಸಾವಿರಾರು ಮನೆಗಳಿಗೆ ದೊಡ್ಡಬಳ್ಳಾಪುರದಲ್ಲಿ ಹೇಳೋಕೆ ಹೋದ್ರೆ ನನ್ನ ಪ್ರಕಾರ ಬಡವರು ವಾಸ ಮಾಡಿದ್ದೇನೆ 80% ಹಕ್ಕುಪತ್ರಗಳು ಇಲ್ಲ, ಅಲ್ಲಿ ಮೂಲಭೂತವಾದ ಯಾವುದೇ ಥರ ಸೌಲಭ್ಯ ಇಲ್ಲ. ಇದನ್ನೇ ಇಟ್ಕೊಂಡು ಮತ್ತು ಇವನೇನು ಈ ಖಾನಿದ್ದಾನೆ ಸಜ್ಜಾಲಿ ಖಾನು, ಇವನ ಮೇಲೆ ಈ ಎಲ್ಲ ಕೇಸನ್ನು ರಿಜಿಸ್ಟ್ರೇಷನ್ ಮಾಡಿ ಅದ್ರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಅವ್ರನ್ನೆಲ್ಲ ಹುಡುಕಿ ಇವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡಿ ಇವ್ರು ರೌಡಿ ಲಿಸ್ಟಿಗೆ ಸೇರಿಸಿ ಇವ್ರನ್ನ ಈ ಜಿಲ್ಲಾದಿಂದ ಗಡಿ ಪಾರು ಮಾಡಬೇಕಂತ ಹೇಳಿ ನಾನು ಭಾಳ ಯೋಚನೆ ಮಾಡಿ ಮಾತಾಡೋ ಮನುಷ್ಯ ಯಾವತ್ತೂ